ಹಂತವಾಗಿ ಚುಕ್ಕಾಗಿರುತ್ತಿನ ಪ್ರಶ್ನೆ ಸಂಖ್ಯೆ 1485 ಮಾನ್ಯ ಸಣ್ಣ ಕೈಗಾರಿಕಾ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸುರೇಶ್ ಶರವಣ ಅವರು ಮಧ್ಯ ಕೈಗಾರಿಕೆ, ನೀವು ಸಣ್ಣ ಕೈಗಾರಿಕೆ ಉತ್ತರ ಕೊಡ್ತಾ ಇದ್ದೀರಿ. ಸರ್ ನಾನು ಮಿನಿಸ್ಟರ್ ಅಲ್ಲ. ಸಭಾಪತಿಗಳೇ ನೋಡಿ, ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿರತಕ್ಕಂಥ ಪ್ರಶ್ನೆ, ರಾಜ್ಯದಲ್ಲಿ 2023ರಿಂದ 25ರವರೆಗೆ ಎಷ್ಟು ಸಂಖ್ಯೆಯಲ್ಲಿ ಸಣ್ಣ ಕೈಗಾರಿಕೆಗಳನ್ನು ಮುಚ್ಚಲಾಗಿದೆ ಅಂತ ಕೇಳಿದ್ದೀನಿ. ತಮಗೂ ಗೊತ್ತಿದೆ, ತಮ್ಮ ಹುಬ್ಳಿ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವಕರು ಬೀದಿಗಿಳಿದು ಪ್ರತಿಭಟನೆ ಮಾಡಿರತಕ್ಕಂಥ ಘಟನೆಯನ್ನು ಕೂಡ ತಾವು ನೋಡಿರ್ತೀರ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಆದರೆ ಸರ್ಕಾರ ಎಂಥ ಬೇಜವಾಬ್ದಾರಿ ಉತ್ತರ ಕೊಟ್ಟಿದೆಯಂದ್ರೆ, ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ಇದು ಮುಚ್ಚಿಡಿರ್ತಕ್ಕಂಥ ಘಟನೆಗಳ ಬಗ್ಗೆ ನಮ್ಮಲ್ಲಿ ಮಾಹಿತಿ ಇಲ್ಲ, ಈ ವ್ಯವಸ್ಥೆ ಇಲ್ಲ ಅಂದ್ರೆ ಸಣ್ಣ ಕೈಗಾರಿಕೆ ಇಲಾಖೆ ಯಾಕೆ ಬೇಕು ರಾಜ್ಯದಲ್ಲಿ? ಸಣ್ಣ ಕೈಗಾರಿಕೆ ನಿಗಮದ ಅಭಿವೃದ್ಧಿ ನಿಗಮ ಯಾಕೆ ಬೇಕು? ಅದಕ್ಕೆ ಉತ್ತರ ಕೊಡಬೇಕಲ್ಲ. ಕೇಳಿದ್ರೆ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ, RBI ಗೈಡ್ಲೈನ್ಸ್ ಅಂತೆ. RBI ಗೈಡ್ಲೈನ್ಸ್ ಹೇಳಕ್ಕೆ ನೀವು ಬೇಕೇನ್ರಿ? ರಾಜ್ಯ ಸರ್ಕಾರ ಇರೋದು ಏನಕ್ಕೆ? ಈ ಇಲಾಖೆ ಇರೋದು ಏನಕ್ಕೆ? ಅದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಇವತ್ತು ನೋಡಿ, ಸರ್ಕಾರದಿಂದ ನೀವು ನೇಮಕಾತಿಯನ್ನ ಮಾಡಕ್ಕಾಗ್ತಾ ಇಲ್ಲ. ಉದ್ಯೋಗಗಳನ್ನ ಸೃಷ್ಟಿ ಮಾಡೋರು ಯಾರು? ಸಣ್ಣ ಕೈಗಾರಿಕೆಗಳು. ಇವತ್ತು ಒಬ್ಬ ಯುವಕ ಅವನ ಬದುಕನ್ನ ಕಟ್ಕೋಬೇಕಂದ್ರೆ, ನೆಮ್ಮದಿ ಜೀವನ ಮಾಡ್ಬೇಕಂದ್ರೆ, ಅವನ ವೃತ್ತಿ ಜೀವನ ಹೋಗ್ಬೇಕಾಗಿದ್ರೆ ಅವನಿಗೊಂದು ಉದ್ಯೋಗ ಕೊಡಬೇಕು. ಅದಕ್ಕೆ ಸರ್ಕಾರ ಅಟ್ಲೀಸ್ಟು ಎಷ್ಟು ಸಣ್ಣ ಕೈಗಾರಿಕೆಗಳು ರಾಜ್ಯದಲ್ಲಿದೆ, ಯಾವುದಾವುದು ಮುಚ್ಚೋಗಿದೆ, ಯಾವುದಾವುದು ಜೀವಂತವಾಗಿದೆ, ಯಾವುದು ಪುನರ್ಚೇತನ ಆಗಬೇಕಾಗಿದೆ, ಸರ್ಕಾರದಿಂದ ಏನು ನೀವು ಸಹಕಾರ ಕೊಡ್ತಾ ಇದ್ದೀರಿ, ಯಾವುದು ಕೇಳಿದ್ರೂ ಮಾಹಿತಿ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತೆ ರಾಜ್ಯದಲ್ಲಿ ಆಗಬೇಕು ಈ ಘಟಕ. ತಾವು ಹೇಳಬೇಕು, ಸಭಾಪತಿಗಳೇ ನನ್ನ ರಕ್ಷಣೆಗೆ ಬರಬೇಕು. ಈ ಪ್ರಶ್ನೆಗೆ ಯಾವುದು ಸರಿಯಾದ ಉತ್ತರ ಕೊಟ್ಟಿಲ್ಲ. ಸನ್ಮಾನ್ಯ ಸಭಾಪತಿಗಳೇ, MSME ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಜವಾಬ್ದಾರಿ ಸಂಪೂರ್ಣ ಕೇಂದ್ರ ಸರ್ಕಾರ ಮತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ರಾಜ್ಯ ಸರ್ಕಾರದ ಪಾತ್ರದಲ್ಲಿ ಬಹಳ ಕನಿಷ್ಠ. ಫೆಸಿಲಿಟೇಟ್ ಮಾಡ್ತಕ್ಕಂಥದ್ದು, ಈಗ KIDBದವರು ಒಂದು ಇಂಡಸ್ಟ್ರಿಯಲ್ ಲೇಔಟ್ ಮಾಡಿದರೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ, ಗುಡಿ ಕೈಗಾರಿಕೆಗಳಿಗೆ ಸ್ವಲ್ಪ ಫೆಸಿಲಿಟೇಟ್ ಮಾಡಿಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ್ದು. ಆ ಕೆಲಸ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ನಾನು ನಿಮಗೆ ಒಂದು ವಿಚಾರ ಏನು ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಅಂದರೆ, ಉದ್ಯಮ ತಂತ್ರಾಂಶದಲ್ಲಿ ಕೇಂದ್ರ ಸರ್ಕಾರ ಪೋರ್ಟಲ್ದಲ್ಲಿ ಎನ್ರೋಲ್ಮೆಂಟ್ ಆದರೆ ಸಾಕು, ನಾವು ಪರ್ಮಿಷನ್ ಕೊಡಬೇಕು, ಅವರು ಉದ್ಯೋಗ ಸೃಷ್ಟಿ ಮಾಡಬೇಕು. ಮತ್ತು ಇದರಲ್ಲಿ ನಿಮಗೆ ಮಾಹಿತಿ ಬೇಕಾದರೆ ನಾನು ಕೊಡ್ತೀನಿ, ಯಾಕಂದರೆ ಇದರಲ್ಲಿ ಭಾಳೇನು ದೊಡ್ಡ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥದ್ದಲ್ಲ. ಗುಡಿ ಕೈಗಾರಿಕೆಗಳು ಸಣ್ಣ ಸಣ್ಣ ಜಿಲ್ಲೆಯಲ್ಲಿ ಇರಲಿ, ತಾಲೂಕಾ ಮಟ್ಟದಲ್ಲಿ ನಡಿಬೇಕಂತಕ್ಕಂಥ ಉದ್ದೇಶದಿಂದ ಇಲಾಖೆ ಕೇಂದ್ರ ಸರ್ಕಾರ ಜೊತೆಗೆ ಸಹಯೋಗ ಮಾಡಿ ಈ ಇಲಾಖೆಯನ್ನು ನಿರ್ವಹಿಸ್ತಾ ಇದೆ. 2 ಕೋಟಿ ಭಾಳ ಆದರೆ 40 ಲಕ್ಷ ಉದ್ಯೋಗ ಸೃಷ್ಟಿಯಾಗಿದ್ದಾವೆ. ಮತ್ತು ಇದರಿಂದ ರಾಜ್ಯ ಸರ್ಕಾರದಿಂದ ಅವ್ರಿಗೆ ಏನೇನು ಫೆಸಿಲಿಟಿ ಕೊಡಬೇಕು ಭಾಳ ಆದರೆ ಅದನ್ನೆಲ್ಲ ನಾವು ಕೊಟ್ಟೇ ಇರ್ತೀವಿ. ಆದರೆ ಮೇನ್ ಇದನ್ನು ನಿರ್ವಹಿಸ್ತಕ್ಕಂಥವ್ರು ಕೇಂದ್ರ ಸರ್ಕಾರದವರು. ಕೇಂದ್ರ ಸರ್ಕಾರದಲ್ಲಿ ಈ ಇಲಾಖೆಯಲ್ಲಿ ಅನುಮತಿ ಕೊಡ್ತಕ್ಕಂಥದ್ದು ಅವರೇ ನಿರ್ವಹಣೆ ಮಾಡ್ತಾರೆ, ಮುಚ್ಚಿರ್ತಕ್ಕಂಥದ್ದು ಕೂಡ ಅವರೇ ನಿರ್ವಹಣೆ ಮಾಡ್ತಾರೆ. ಮತ್ತು ಅದರಲ್ಲಿ ಏನಾದರೂ ಕೈಗಾರಿಕೆಗಳಿಗೆ ಮುಚ್ಚಲ್ಪಟ್ಟಿರ್ತಕ್ಕಂಥ ವಿಚಾರ ಏನಿದೆ ಅದಕ್ಕೆ ಸವಿಸ್ತಾರವಾಗಿ ಉತ್ತರ ಕೊಟ್ಟಿದ್ದೀವಿ. ಅವರಲ್ಲಿ ಜಾಗತಿಕ ಮಟ್ಟದಲ್ಲಿ ಏನಾದರೂ ಸ್ಪರ್ಧಾತ್ಮಕ ಪೈಪೋಟಿ ಆದರೆ ಕೆಲವು ಉದ್ಯೋಗಗಳು ಮುಚ್ಚಿರ್ತವೆ, ಅದು ಕೂಡ ಮಾಹಿತಿ ಅವರಲ್ಲೇ ಇರ್ತದೆ. ಬಂಡವಾಳದ ಕೊರತೆಯಿಂದ ಕೂಡ ಮುಚ್ಚಿರ್ತವೆ, ಆ ಉತ್ತರನೂ ಅವ್ರ ಬಲ್ಲೇ ಇರ್ತದೆ. ಕಚ್ಚಾ ವಸ್ತು ಬೇಡಿಕೆ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಕೂಡ ಕೆಲವು ಉದ್ಯಮಿಗಳು ಮುಚ್ಚಿರ್ತವೆ, ಅದ್ರ ಬಗ್ಗೆನೂ ಸಂಪೂರ್ಣ ಮಾಹಿತಿ ನಾನು ಕೊಟ್ಟಿದ್ದೀನಿ ತಮಗೆ. ಮತ್ತು ಇನ್ನೊಂದು, ಇದು ಮಿನಿಸ್ಟ್ರಿ ಆಫ್ MSME ಏನಾಗುತ್ತೆ, ಜಿತಿನ್ ರಾಮ್ಜಿ ಮಂತ್ರಿಗಳು ಕೇಂದ್ರ ಸರ್ಕಾರದ್ದು. ಹೇಗೆ ಇವತ್ತು ನಿಮ್ಮ ಕುಮಾರಸ್ವಾಮಿ ಅವರು ಮೇಜರ್ ಆ್ಯಂಡ್ ಮೀಡಿಯಮ್ ಇಂಡಸ್ಟ್ರಿ ಬರ್ತಾರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಅವ್ರು ಬರ್ತಾರೆ. ಅವ್ರ ಕಡೆ ಅವ್ರ ತಂತ್ರಾಂಶದಲ್ಲಿ ಇದ್ರ ಮಾಹಿತಿ ಇರ್ತದೆ. ಅದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ.
RBI ಗೈಡ್ಲೈನ್ಸ್ ಪ್ರಕಾರ ಇವರಿಗೆ ಸಾಲ ಮತ್ತು ಇಂಟ್ರೆಸ್ಟ್ ಸಬ್ವೆನ್ಷನ್ ಕೊಡ್ತಕ್ಕಂಥದ್ದು ಅವ್ರ ಗೈಡ್ಲೈನ್ಸ್ ಪ್ರಕಾರ ಆಗ್ತಾ ಇರೋದ್ರಿಂದ ಅವ್ರು ಏನೇನು ಸಹಕಾರ ಅವ್ರು ಬೇಡಿರ್ತಾರೆ ಅದನ್ನೆಲ್ಲ ಅವರೇ ಕೊಟ್ಟಿರ್ತಾರೆ. ಆ ದೃಷ್ಟಿಯಿಂದ ನಾವು ಬರೀ ರಾಜ್ಯ ಸರ್ಕಾರದ ಫೆಸಿಲಿಟೇಟ್ ಮಾಡ್ತಕ್ಕಂಥ ಉದ್ಯೋಗ ಮಾತ್ರ ಇರ್ತದೆ ಸಭಾಪತಿಗಳು, ಬೇರೆ ಏನು ಕೆಲಸ ಇರೋದಿಲ್ಲ. ಬೇಕಾದ್ರೆ ಆ ಮಾಹಿತಿ ಕೂಡ ನಾನು ತರಿಸ್ಕೊಟ್ಟಿದ್ದೀನಿ. ಅಲ್ಲಲ್ಲ, ನೀವು ಬಹಳ ಜಾಣ್ತನದಿಂದ ಉತ್ತರ ಕೊಡ್ತಾ ಇದ್ದೀರಿ. ಜಾಣ್ತನ ಏನಿಲ್ಲ. ಅಲ್ಲಲ್ಲ, ನನಗೆ ಗೊತ್ತಿದೆ ಅವರು ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ವಾ? ನಾವು ಕೇಳ್ತಾ ಇರೋದು ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು? ನೀವು ಉತ್ತರದಲ್ಲಿ ಏನ್ ಕೇಳಿದ್ದೀರಿ? ನಾನು ಯಾಕೆ ಪ್ರಶ್ನೆ ಕೇಳಬೇಕು ಇದಕ್ಕೆ? ನಮ್ಮ ರಾಜ್ಯದಲ್ಲಿ ಕೈಗಾರಿಕೆ ಅಂದ್ರೆ ಏನಾಗ್ಬಿಟ್ಟಿದೆ? ಆಗ್ಲೇ ಸುರೇಶ್ ಅವರು ಉತ್ತರ ಕೊಡ್ತಾ ಇದ್ರು KADB ಬಗ್ಗೆ. ಆ KADB ಹಣೆ ಬರಗ ಏನಂತ ನನಗೆ ಗೊತ್ತಿದೆ. ಅದ್ರದ್ದು ಈಗ ಬೇಡ, ಅದ್ರ ಬಗ್ಗೆನೂ ನನಗೆ ಗೊತ್ತಿದೆ. ಅಲ್ಲ, ನಾನು ಅದು ಬಂದಾಗ ಮಾತಾಡ್ತೀನಿ, ಬಡ್ಜೆಟ್ ಇದ್ರಲ್ಲಿ ಮಾತಾಡ್ತೀನಿ. ನಾನು ನಮ್ಮ ಹತ್ರ ವಿತ್ ವಿಡಿಯೋ ಇದೆ, ಕೊಡ್ತೀವಿ ನಾವು ಅದನ್ನ. ಅದು ಅವ್ರ ಪಾಪ ಪ್ರಾಮಾಣಿಕರಿದ್ದಾರೆ, ನಾನು ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಬಟ್ ಇಲಾಖೆ ನಡ್ಕೊಂತ ಇರತಕ್ಕಂಥ ನೀತಿಗಳನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈಗ ನಿಮಗೆ ನಾವಿಲ್ಲಿ ರಾಜ್ಯದಲ್ಲಿ ಕೇಳಿ. ಕೇಳಿದ್ರೆ ಬೇರೆ ಬೇರೆ ದೇಶದಿಂದ ಮಾತಾಡ್ತಾರೆ. ಕೇಳಪ್ಪ, ಈಗ ಒಂದ್ ನಿಮಿಷ, ನನ್ನ ಉತ್ತರದಿಂದ ತಮಗೆ ಸಮಾಧಾನ ಇರದೇ ಇದ್ರೆ ಅರ್ಧ ಗಂಟೆಗೆ ಚರ್ಚೆ ಹಾಕೊಳ್ಳಿ, ನಾನು ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ. RBIದವ್ರು ಏನು ಗೈಡ್ಲೈನ್ಸ್ ಇದ್ದಾವೆ ಅದ್ರ ಪ್ರಕಾರ MSMEಗಳು ಕೆಲಸ ಮಾಡ್ತವೆ. ಎಷ್ಟು ಮುಚ್ಚಲ್ಪಟ್ಟಿರ್ತವೆ, ಅವು ಯಾಕೆ ರಿವೈವ್ ಮಾಡಬೇಕನ್ನೋದು RBI ಗೈಡ್ಲೈನ್ಸೇ 2016ರಲ್ಲಿ ತೆಗೆದಿರ್ತಕ್ಕಂಥ ಗೈಡ್ಲೈನ್ಸ್ನಲ್ಲಿದೆ. ಮತ್ತು ಇದ್ರ ಸರ್ವೆ ಕೂಡ ಕೇಂದ್ರ ಸರ್ಕಾರ 2001ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿ 2006ನೇ ಇಸ್ವಿಗೆ ಸಂಪೂರ್ಣ ಮಾಡಿದೆ. ಅದ್ರ ಮಾಹಿತಿ ಬೇಕಾದರೂ ತಮಗೆ ಕೊಡ್ತೀನಿ ನಾನು. ಆಯ್ತು, ಈಗ ಪುನರ್ಚೇತನ ಆಗ್ಬೇಕು, ಅಂತದಕ್ಕೆಲ್ಲ ಏನ್ ಮಾಡ್ತೀರಾ ಅಂತ ಕೇಳಿದೀವಿ. ಅದು ನಾವು ಏನು ಮಾಡಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದೀವಿ. ಈಗಿರ್ತಕ್ಕಂಥ ಕಾನೂನಿನಡಿ ಹಿಂದಿನ ಯಾವುದೇ ಮಂತ್ರಿಗಳು ಮಾಡಿಲ್ಲ ಪುನಶ್ಚೇತನ. ತಮ್ಮ ಮಾಹಿತಿ ಮೇರೆಗೆ ನಾನು ಏನು ಹೇಳ್ತೀನಿ, ನೀವು ಇದನ್ನು ಇನ್ಸಿಸ್ಟ್ ಮಾಡಿದರೆ ಕೇಂದ್ರ ರಾಜ್ಯ ಸರ್ಕಾರಗಳ ಒಂದು ಮೀಟಿಂಗ್ ಕರೆದು ಪುನಶ್ಚೇತನಕ್ಕೆ ಏನಾದರೂ ಒಂದು ವಾಯಬಲ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ನಾನು ಅದನ್ನು ಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತೀನಿ. ಕೇಂದ್ರ ಸರ್ಕಾರ ಜೊತೆ ಸಹಯೋಗದಿಂದ ಅದನ್ನು ಪುನಶ್ಚೇತನ ಮಾಡತಕ್ಕಂಥ ಕಾರ್ಯಕ್ರಮ ಅದನ್ನು ಮೊದಲನೇದಾಗಿ ಫೈಂಡ್ ಔಟ್ ಮಾಡಿ. ಅಲ್ಲಲ್ಲ, ತಮಗೆ ಹೇಳೋದು ನಾನು ರಾಜ್ಯದಲ್ಲಿ ಆದ್ರೆ ಈಗಿರ್ತಕ್ಕಂಥ ವ್ಯಾಪ್ತಿನಲ್ಲಿ ಎಷ್ಟು ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಅದನ್ನು ಸಂಪೂರ್ಣ ನಾವು ಉಪಯೋಗ ಮಾಡಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಈಗ ನೀವು ಹೇಳಿರ್ತಕ್ಕಂಥದ್ದು ಗುಡಿ ಕೈಗಾರಿಕೆಗಳಿಗೆ ಮುಚ್ಚೋದ್ರೆ ರಿವೈವ್ ಮಾಡ್ತಕ್ಕಂಥದ್ದು ಒಂದು ಆಗ್ಬೇಕಂತಕ್ಕಂಥ ತಮ್ಮ ಅಭಿಲಾಷೆ, ನನ್ನ ಅಭಿಲಾಷೆ ಕೂಡ ಅದೇ. ಆದರೆ ಅದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಹಯೋಗದಿಂದ ಪ್ರಾರಂಭ ಮಾಡಬೇಕು. ಆ ದೃಷ್ಟಿಯಲ್ಲಿ ಮಾನ್ಯ ಮಂತ್ರಿಗಳಿಗೆ ನಾನು ಬೇಕಾದರೆ ಸವಿಸ್ತರವಾದಂಥ ಉತ್ತರ ನಾಳೆ ನಾಡ್ದವ್ರು ಬರ್ತಾರೆ, ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ ಕೇಂದ್ರ ಸರ್ಕಾರ ಜೊತೆ ಸಹಯೋಗದಿಂದ. ಯಾಕಂದರೆ 60% ಉದ್ಯೋಗ ಇಂಡಸ್ಟ್ರಿನೇ ಮುಚ್ಚೋಗಿದಾವೆ ಅಂತಕ್ಕಂಥ ಮಾಹಿತಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದ್ರ ಕಾಪಿನೂ ಕೊಡ್ತೀನಿ ನಿಮ್ಗೆ ಬೇಕಾದರೆ. ಅಲ್ಲ, 2001ರಿಂದ 6ರಲ್ಲಿ ಸರ್ವೆ ಮಾಡಿರ್ತಕ್ಕಂಥ ಅವ್ರ ಮಾಹಿತಿನೇ ನೋಡಿ. ಕೃಷಿಯನ್ನ ನಂಬಿರತಕ್ಕಂಥವ್ರು ಒಂದ್ ನಿಮಿಷ, ಇದು ಸಣ್ಣ ಉದ್ಯೋಗ ಅಂತ ತಿಳ್ಕೊಬೇಡಿ. ಆಗ್ಲೇ ಹೇಳಿದ್ರಿ ನೀವು, ಇದು ಸಣ್ಣ ಉದ್ಯೋಗ, ಏನು ಪರಿಣಾಮ ಬೀರಲ್ಲ ಅಂತ ಹೇಳಿದ್ರಿ. ಏನಾಗುತ್ತೆ, ನೀವು ಸರ್ಕಾರದಿಂದ ಎಲ್ಲರಿಗೂ ಉದ್ಯೋಗ ಕೊಡಕ್ಕಾಗಲ್ಲ. ಯುವಕರು ಎಲ್ಲಿಗೆ ಹೋಗ್ತಾರೆ? ಮಾತಾಡಿದ್ರೆ ನಾನು ಉತ್ತರ ಏನು ಕೊಡಬೇಕು? ಅದಕ್ಕೆ ಏನ್ ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ರಾಜ್ಯದಲ್ಲಿ ಇರತಕ್ಕಂಥ ಕೈಗಾರಿಕೆಗಳಿಗೆ ನ್ಯಾಯ ಕೊಡಿಸಿ. ಅವಕಾಶಕ್ಕೆ ಧನ್ಯವಾದಗಳು.